ಹೇಗೆ ಇವ್ರಿಗೆ? ಹಾಂ, ಹೇಗೋ ನಂಬರ್ ಕೊಟ್ಟಿದ್ದಾರಲ್ಲ, ಮಾಡೇ ಬಿಡೋಣ. ಆದರೆ ಅವ್ರ ಅಕ್ಕಪಕ್ಕ ಯಾರಾದರೂ ಅವ್ರ ಮನೆಯವರಿದ್ರೆ ಏ ಇದ್ರೆ ಇರಲಿ, ನಾನು ಯಾಕೆ ತಲೆ ಕೆಡ್ಸ್ಕೊಬೇಕು? ಬೇಕಿದ್ರೆ ಮಾತಾಡಲಿ, ನೋಡೇ ಬಿಡೋಣ ಅದು ಯಾರು ಅಡ್ಡ ಬರ್ತಾರೆ ಅಂತ. ಏನಪ್ಪ ರಾಜು, ನಮ್ಮ ಅಂಗಡಿ ಕಡೆಗೆ ಬಂದ್ಬಿಟ್ಟಿದ್ಯಲ್ಲ, ಇಡ್ಲಿ ಗಿಡ್ಲಿ ಬೇಕಿತ್ತಾ? ಹೂನಣ್ಣ, ನಮ್ಮಮ್ಮಂಗೆ ಹುಷಾರಿಲ್ಲ, ಅದಕ್ಕೆ ಅಡುಗೆ ಮಾಡಿಲ್ಲ, ಅದಕ್ಕೆ ಇಡ್ಲಿ ತಗೊಂಡೋಗೋಣ ಅಂತಲೇ ಬಂದೆ. ಜೊತೆಗೆ ಒಂದು 20 ರೂಪಾಯಿಗೆ ವಡೆ ಕೊಟ್ಬಿಡಿ, ಬಿಸಿ ಬಿಸಿ ಆಗಿರೋದು. ಹೇಗೋ ಮಳೆ ಬರೋ ಥರ ಇದೆ, ಮೋಡ ಆಗಿದೆ ನೋಡಿ, ಫುಲ್ ಕತ್ತಾಗೇ ಇಲ್ಲ. ಆಯ್ತು ಹೇಳಪ್ಪ, ಈಗ ತಾನೇ ಬೋಂಡ ಮಾಡಿ ಇಟ್ಟಿದ್ದೆ. ಕಾಫಿ ಟೀ ಏನಾದ್ರು ಕುಡಿತ್ಯಾ? ಇಲ್ಲ ಅಣ್ಣ, ಕಾಫಿ ಟೀ ಎಲ್ಲ ಏನೂ ಬೇಡ, ಇಡ್ಲಿ ಮಾತ್ರ ಪಾರ್ಸಲ್ ಮಾಡಿಕೊಡಿ. ಹಾಂ, ಎಷ್ಟಾಗುತ್ತೆ? 20 ರೂಪಾಯಿ ಒಂದು ಇಡ್ಲಿ, 80 ರೂಪಾಯಿ ಕಣಪ್ಪ, 80 ರೂಪಾಯಿ ಎಲ್ಲ ಸೇರಿ. ಆಯ್ತಣ್ಣ, ಮಾಡಿ ಕಟ್ಟಿ. ಇದ್ಯಾವುದಿದು ಹೊಸ ನಂಬರು? ಇಷ್ಟು ದಿನ ಈ ನಂಬರ್ ನನಗೆ ಬಂದೇ ಇಲ್ವಲ್ಲ, ಯಾರಿರ್ಬೋದು? ಹಲೋ ಹಲೋ, ಯಾರು? ರೀ, ನಾನು ನಾನು ಮೀನಾ, ನಾನು ರೀ ಮೀನಾ, ಗೊತ್ತಾಯ್ತಾ? ಇವಳು ಯಾಕೆ ಇಷ್ಟೊತ್ತಲ್ಲಿ ಮಾಡಿದ್ಲು? ಹಾಂ ಹಾಂ, ಹೇಳು ಮೀನಾ, ಏನು ಇಷ್ಟೊತ್ತಲ್ಲಿ? ಏನಾದರೂ ಸಮಸ್ಯೆನಾ? ಎಲ್ಲ ಆರಾಮಾಗಿದೆ ತಾನೇ? ಮನೇಲಿ ಏನಾದರೂ ತೊಂದರೆ ಆಯ್ತಾ? ಅಯ್ಯಯ್ಯೋ, ನಾನು ಅದಕ್ಕೆ ಮುಲಾಜೆ ನೋಡಲ್ಲ ಬಿಡಿ. ನನ್ನ ಏನೇನೋ ಪ್ರಶ್ನೆಗಳನ್ನ ಕೇಳಿದ್ರು ಬಂದ ತಕ್ಷಣ, ಆದರೆ ಸರಿಯಾಗಿ ಉತ್ತರ ಕೊಟ್ಟಿದ್ದೀನಿ ಎಲ್ಲರಿಗೂ. ಎಲ್ಲ ಬಾಯಿ ಮುಚ್ಕೊಂಡು ತೆಪ್ಪಗಾಗ್ಬಿಟ್ರು. ಯಾಕೆ ಹಾಗೆ ಮಾಡೋಕ್ಕೆ ಹೋದೆ? ಸುಮ್ಮನೆ ಇರಬೇಕಿತ್ತು ನಿನ್ನ ಪಾಡಿಗೆ, ಇಷ್ಟು ಅವಸರ ಮಾಡಬಾರ್ದು. ಅವ್ರಿಗೇನಾದ್ರು ಅನುಮಾನ ಬಂದ್ಬಿಟ್ರೆ? ಸದ್ಯಕ್ಕೆ ಯಾವ ಅನುಮಾನನೂ ಬಂದಿಲ್ಲ. ಅನುಮಾನ ಬರೋಕ್ಕಿಂತ ಮುಂಚೆಗೆ ನಾವಿಬ್ಬರು ಮದುವೆ ಮಾಡ್ಕೊಬಿಡ್ತೀವಲ್ಲ, ಇನ್ನೇನು? ಹಾಂ, ಆದ್ರೂ ಸ್ವಲ್ಪ ಹುಷಾರಾಗಿರು. ಅದು ಸರಿ, ನಾಳೆ ನಿಮ್ಮ ಮನೆಗೆ ಬರ್ತೀನಿ ಅಂತ ಹೇಳಿದ್ನಲ್ಲ, ಇಷ್ಟೊತ್ತಲ್ಲಿ ರಿಸಕ್ ತಗೊಂಡು ಯಾಕೆ ಫೋನ್ ಮಾಡೋಕ್ಕೆ ಹೋದೆ? ಎಲ್ಲಿದೆಯಾ? ಅದು ಸರಿ, ಮನೇಲೇ ಇದ್ಕೊಂಡು ಫೋನ್ ಮಾಡ್ತಿದ್ಯಾ? ಅಯ್ಯೋ ಇಲ್ಲಪ್ಪ, ಮನೇಲಿ ಇದ್ಕೊಂಡು ಫೋನ್ ಮಾಡೋಕ್ಕಾಗತ್ತಾ? ಸುಮ್ಮನೆ ಹೀಗೆ ಹೊರಗಡೆ ಬಂದಿದ್ದೆ, ಊಟ ಆಯಿತು, ಸುಮ್ಮನೆ ಸ್ವಲ್ಪ ಓಡಾಡ್ಕೊಂಬರ್ತೀನಿ ಅಂತ ಹೇಳಿಬಿಟ್ಟು ಬಂದೆ. ಅಮ್ಮ ಕೇಳಿದ್ರು, ಏನು ಇಷ್ಟು ದಿನ ಇಲ್ದಿದ್ದು ಇವಾಗ ಓಡಾಡ್ಕೊಂಬರಕ್ಕೆ ಹೋಗ್ತಿದ್ಯಾ ಅಂತ. ಅದಕ್ಕೆ ನಾನು ಸ್ವಲ್ಪ ದಪ್ಪ ಆಗಿಬಿಟ್ಟಿದ್ದೀನಿ ಕಣಮ್ಮ, ಅದಕ್ಕೆ ಸ್ವಲ್ಪ ಕರಗಿಸ್ತೀನಿ, ಸಣ್ಣ ಆಗ್ತೀನಿ, ಅದಕ್ಕೆ ಓಡಾಡ್ಕೊಂಬರ್ತೀನಿ, ಏನು ಇವಾಗ ಹಂಗೆ ಹಿಂಗೆ ಅಂತ ನಾನೇ ದಬಾಯಿಸ್ಬಿಟ್ಟೆ. ಸುಮ್ಮನಾದರು. ಅದು ಬಿಡಿ, ನಾನು ಹೆಂಗೋ ನೋಡ್ಕೋತೀನಿ. ಅದು ಸರಿ, ಈ ಫೋನ್ ಎತ್ತಲ್ಲ ಅಂದ್ಕೊಂಡೆ, ಸುಮ್ಮನೆ ಮಾಡಿದೆ ಹಾಗೆ. ಫೋನ್ ಎತ್ಬಿಟ್ಟಿದ್ದೀರಲ್ಲ, ಎಲ್ಲಿದ್ದೀರಾ ನೀವು? ಅದು ನಾನು ಸ್ವಲ್ಪ ಹೊರಗಡೆ ಇದ್ದೆ, ಹೋಟ್ಲ್ ಹತ್ರ. ಅಮ್ಮಂಗೆ ಹುಷಾರಿಲ್ಲ, ಮನೇಲಿ ಏನೂ ಅಡುಗೆ ಮಾಡಿರಲಿಲ್ಲ, ಅದಕ್ಕೆ ಇಡ್ಲಿ ತೊಗೊಂಬ ಅಂತ ಹೇಳಿದರು. ಅದಕ್ಕೆ ಇಡ್ಲಿನೂ ಮತ್ತು ವಡೆ ತೊಗೊಂಡೋಗೋಣ ಅಂತ ಬಂದೆ. ಓಹ್ ಹೌದಾ? ಅಲ್ಲ, ಹುಷಾರಿಲ್ಲ ಅಂತ ಅಂದರೆ ಆದ್ರೂ ಅದಿಷ್ಟೆಲ್ಲ ಹಣ ಖರ್ಚು ಮಾಡಬಾರ್ದಪ್ಪ. ಇವಾಗ 3 ಜನಕ್ಕೆ ಅಂತ ಅಂದರೆ ಎಷ್ಟಂತೆ ಒಂದು ಪ್ಲೇಟು? ಒಂದು ಪ್ಲೇಟು 20 ರೂಪಾಯಿ, ವಡೆನೂ 20 ರೂಪಾಯಿಗೆ ತೊಗೋತಾ ಇದ್ದೀನಿ. ಒಟ್ಟು 80 ರೂಪಾಯಿ ಆಯಿತು. ಯಾಕೆ? ಅದು ಹಾಗಲ್ಲ, ನಾನು ಮುಂದೆ ನಿಮ್ಮ ಮನೆ ಸೊಸೆಯಾಗಿ ಬರೋಳಲ್ವಾ, ಖರ್ಚು ವೆಚ್ಚನ ಸ್ವಲ್ಪ ಆದಷ್ಟು ಕಮ್ಮಿ ಮಾಡಿಕೊಂಡ್ರೆ ಒಳ್ಳೆಯದು. ನಮಗೆ ಬೇಕಾಗುತ್ತೆ. ಎಲ್ಲ ಬರೀ ಹೋಟ್ಲು ಅದು ಇದು ತಿನ್ನೋಕ್ಕೆ ಖರ್ಚು ಮಾಡಿಬಿಟ್ರೆ ಉಳಿತಾಯ ಎಲ್ಲಿಂದ ಮಾಡೋದು? ನೋಡಿ, ಹುಷಾರಿಲ್ಲ ಅಂದರೆ ಏನಾಯಿತು, ಒಂಚೂರು ಅನ್ನಕ್ಕೆ ಇಟ್ಬಿಟ್ಟು ಮೊಸರು 10 ರೂಪಾಯಿ ಮೊಸರು ತೊಗೊಬಂದು ಮಜ್ಜಿಗೆ ಮಾಡ್ಕೊಂಡು ತಿಂದಿದ್ರೆ ಹಾಗೆ ಹೋಗಿರುತ್ತಪ್ಪ ಊಟ. ಅಷ್ಟಕ್ಕೆ 80 ರೂಪಾಯಿ ಖರ್ಚು ಮಾಡೋದಾ ಒಂದೊತ್ತು ಊಟಕ್ಕೆ? ಬಿಡಿಯಪ್ಪ, ನೀವು ಹೀಗೆ ಖರ್ಚು ಮಾಡ್ತಾ ಹೋದರೆ ಮನೆ ಮುಳುಗೋಗುತ್ತಷ್ಟೇ. ನೋಡಿ, ನಾನು ಮದುವೆ ಆಗಿ ಬಂದಮೇಲೆ ಈ ಖರ್ಚು ವೆಚ್ಚಗಳೆಲ್ಲ ಆದಷ್ಟು ಕಮ್ಮಿ ಮಾಡೋಣ. ಇವಾಗ ಯಾರಿಗಾದ್ರೂ ಹುಷಾರಿಲ್ಲ ಮನೇಲಿ ಅಂದರೆ ಅಡುಗೆ ಮಾಡೋರು ಹುಷಾರಿಲ್ಲ ಅಂತಂದರೆ ಒಂದು 1/4 ಲೀಟ್ರ್ ಮೊಸರು ತೊಗೊಬಂದು, ಹೆಂಗೂ ಮನೇಲಿ ಅಕ್ಕಿ ಇದ್ದೇ ಇರುತ್ತೆ, ಅನ್ನ ಮಾಡಿಕೊಂಡು ಮಜ್ಜಿಗೆ ಮಾಡ್ಕೊಂಡು ತಿಂದುಬಿಡೋಣ. ಹೀಗೆಲ್ಲ ಹೋಟ್ಲಿಗೆ ಹೋಗಿ ಇಡ್ಲಿ ಅದು ಇದಕ್ಕೆಲ್ಲ ಖರ್ಚು ಮಾಡೋದು ಬೇಡ. ಅಯ್ಯೋ ನಿನ್ನ, ಅಲ್ಲ 80 ರೂಪಾಯಿಗೆ ಯೋಚನೆ ಮಾಡ್ತಿದ್ಯಾ? ಎಷ್ಟೋ 1000 ರೂಪಾಯಿ ಎಲ್ಲೆಲ್ಲೋ ಹೋಗುತ್ತಂತೆ, ನೀನು 80 ರೂಪಾಯಿಗೆ ಯೋಚನೆ ಮಾಡ್ತೀಯಲ್ಲ? ನಿಮ್ಮನೇಲೂ ಹೀಗೇನಾ? ನಮ್ಮ ಅಪ್ಪನೂ ಹಾಗೆ ನಿಮ್ಮಂಗೆನೆ ಖರ್ಚು ಮಾಡಿಬಿಡ್ತಾರೆ, ನಮ್ಮ ಅಣ್ಣನೂ ಅಷ್ಟೇ. ಆದರೆ ನಮ್ಮಮ್ಮ ಹಿಂಗೇನೆ, ನಮ್ಮಮ್ಮನ ನೋಡಿ ನಾನು ಕಲ್ತಿರೋದು. ಸರಿ ಹೋಯ್ತು. ಆಮೇಲೆ ಇನ್ನೇನೇನು ಮಾಡ್ತೀರಾ? ಇನ್ನೇನಂತ ನೆನಪಾಗ್ತಿಲ್ಲ. ನೆನಪಾದಾಗ ಹೇಳ್ತೀನಿ ಬಿಡಿ. ಇವಾಗ ತೊಗೊಂಬಿಟ್ಟಿದ್ದೀರಾ? ತೊಗೊಂಬಿಟ್ಟಿದ್ದೀನಿ ಮೀನಾ.
ಇವಾಗ ಹೊರಡಬೇಕು ಮನೆಗೆ. ಅದು ಸರಿ, ಮಳೆ ಬರಂಗಾಗಿದೆ, ನೀನು ಹೊರಡು ಮನೆಗೆ. ಹ್ಞೂ ಸರಿ ಆಯಿತು. ಏನೋ ಮಾತಾಡೋಣ ಅಂತ ಹೊರಗಡೆ ಬಂದೆ, ನೀವು ಮನೆಗೆ ಹೋಗೋಕ್ಕೆ ತುದಿಗಾಲ ನಿಂತಿದ್ದೀರಾ. ಆಯಿತು ಹೊರಡಿ, ಮತ್ತೆ ನಾಳೆ ಬೇಗ ಬಂದ್ಬಿಡಿ. ನಿಮಗೋಸ್ಕರ ಕಾಯ್ತಿರ್ತೀನಿ ನಾನು. ಸರಿ ಸರಿ ಆಯಿತು, ಇಡ್ಲಾ? ತಗೊಳ್ಳಪ್ಪ ರಾಜು. ಯಾರು ಫೋನು ಇಷ್ಟೊತ್ತಲ್ಲಿ? ಮನೇಲಿ ಹುಡುಗಿ ಏನಾದ್ರು ನೋಡಿದಾರಾ? ಹುಡುಗಿದ ಫೋನು ವಾಯ್ಸು ಹುಡುಗಿ ಥರನೇ ಅನಿಸ್ತಾ ಇತ್ತು ನನಗೆ. ಹುಡುಗಿನೇ ಅಂತ ಅನಿಸ್ತಾ ಇದೆ. ಹುಡುಗಿ ತಾನೇ? ಅದು ಅದು ಅಣ್ಣ ಫ್ರೆಂಡು, ಬೇರೆ ಯಾರಿಲ್ಲಪ್ಪ, ಫ್ರೆಂಡ್ ಅಷ್ಟೇ. ಈಗ ತಾನೇ ತಂಗಿ ಮದುವೆ ಮುಗ್ದಿದೆ, ಇಷ್ಟು ಬೇಗ ನಾನು ಮದುವೆ ಮಾಡ್ಕೊಂಡ್ರೆ ಆಗುತ್ತಾ? ಹಾ ಕೇಳ್ನಪ್ಪ, ತಂಗಿ ಮದುವೆ ಆಯ್ತು ಅಂತ. ಏನೋ ಆಗಿದ್ದಾಗೋಯ್ತು. ಹುಡುಗರು ತಪ್ಪು ಮಾಡ್ಬಿಟ್ರು, ಕ್ಷಮಿಸಿ ಮನೆಗೆ ಸೇರಿಸ್ಬಾರ್ದಾ? ಅಲ್ಲ, ನೀವು ಮಾಡಿದ್ದು ಸರಿಯಲ್ಲಪ್ಪ. ನನಗೇನೋ ಹೆಣ್ಮಗಳು ಅಷ್ಟೊತ್ತಲ್ಲಿ ಬಂದಾಗ ಮನೆ ಒಳಗಡೆ ಕರ್ಕೊಂಡು ಮಾತಾಡಿ ಒಂದೆರಡು ಮಾತು ಬೈದು ಸುಮ್ಮನಾಗಿದ್ರೆ ಆಗಿರೋದು. ಅಷ್ಟೊತ್ತಲ್ಲಿ ಮನೆಯಿಂದ ಆಚೆ ಕಳಿಸ್ಬಿಡೋದಾ? ಇಲ್ಲೂ ನೀವು ಮರ್ಯಾದೆ ಕೊಡಲಿಲ್ಲ ಅಂತಂದರೆ ಗಂಡನ ಮನೇಲಿ ಕೊಡ್ತಾರಾ? ಇಲ್ಲ ಹೇಳ್ರಣ್ಣ, ನಾವು ಯೋಚನೆ ಮಾಡಿದ್ದೀವಿ ಇದೇ ವಿಷಯಕ್ಕೆ. ಅಮ್ಮಂಗೆ ಯೋಚನೆ ಮಾಡಿ ಜ್ವರ ಬಂದ್ಬಿಟ್ಟಿದೆ. ಅಮ್ಮನೂ ಇವಾಗ ಶಿಲ್ಪ ನೋಡಬೇಕು, ಕರ್ಕೊಂಬರ್ಬೇಕು ಅಂತಿದ್ರು. ನಾಳೆ ನಡೆದ್ರೆ ನಾನೇ ಹೋಗಿ ಬರ್ತೀನಿ. ಸಂಬಂಧ ಅಂದಮೇಲೆ ಇವತ್ತೆಲ್ಲ ನಾಳೆ ಸರಿ ಹೋಗ್ಲೇಬೇಕಲ್ಲ. ಹೌದಪ್ಪ, ಒಳ್ಳೆ ನಿರ್ಧಾರ ಮಾಡಿದ್ದೀರಾ. ಆಗ್ಲಪ್ಪ, ಎಲ್ಲ ಒಳ್ಳೇದಾಗ್ಲಿ. ಆದಷ್ಟು ಬೇಗ ನೀನು ಒಂದು ಒಳ್ಳೆ ಹುಡುಗಿನೊಂದು ಮದುವೆ ಮಾಡ್ಕೊಂಬಿಡು, ಎಲ್ಲ ಸರಿ ಹೋಗುತ್ತೆ. ತಗೋ ಇದನ್ನ. ಸರಿ ಅಣ್ಣ, ನಾನೇನು ಬರ್ತೀನಿ. ಆಯ್ತಪ್ಪ. ದುಡ್ಡು ಫೋನ್ ಪೇ ಮಾಡಿದ್ದೀನಿ. ಆಯ್ತಾಯ್ತು ಹೇಳಪ್ಪ, ಬಂತು, ಮೆಸೇಜ್ ಬಂತಲ್ಲ. ಹೋಗ್ಬಾ. ಬೆಳಿಗ್ಗೆಗೆ ಏನಾದ್ರು ಬೇಕಾದ್ರೆ ಇಡ್ಲಿ ಬೇಗ ಬಾ, ಹೊತ್ತಿ ಮುಂಚೆ ಖಾಲಿ ಆಗ್ಬಿಡುತ್ತೆ. ಸರಿ ಅಣ್ಣ, ಆಯ್ತು. ಒಳ್ಳೆ ಹುಡುಗ ಆದ್ರೂ ಯಾವುದೋ ಹುಡುಗಿ ಹತ್ರ ಮಾತಾಡ್ತಿದ್ನಲ್ಲ ಅಷ್ಟು ಕ್ಲೋಸ್ ಆಗಿ. ಫ್ರೆಂಡು ಅಂತ ನನ್ನ ಹತ್ರನೇ ಬೂಸಿ ಬಿಡ್ತಾನಲ್ಲ, ಬೂಸಿ. ತಂಗಿ ಮಾಡ್ದಂಗೆ ಅಣ್ಣನೂ ಏನೋ ಒಂದು ಕಿತಾಪತಿ ಮಾಡ್ತವನಂಗಿದ್ರೆ ಏನ್ ಮಾಡೋಕ್ಕಾಗಲ್ಲ. ಏನಂತೀರ ಫ್ರೆಂಡ್ಸ್? ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಮಾಡ್ಕೊಳ್ಳಿ. ಮುಂದಿನ ಎಪಿಸೋಡಲ್ಲಿ ಸಿಗೋಣ. ಎಲ್ಲರಿಗೂ ಬಾಯ್.